ಜೊತೆಯಲ್ಲಿ ಮಕ್ಕಳ ಮನಃಶಾಸ್ತ್ರಜ್ಞೆ ಚಿತ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. 17 ವರ್ಷಕ್ಕೆ ಜೀವನಾನೇ ಸಾಕು ಅನಿಸುವಂತಹ ಮನಸ್ಥಿತಿಗೆ ಯಾಕೆ ಹೋಗ್ತಾರೆ? ಕೇವಲ ಈ ಕೌಟುಂಬಿಕ ಕಲಹ, ತಂದೆ ತಾಯಿ ಜಗಳ ಇದೊಂದು ಮಾತ್ರ ಇಂಥ ನಿರ್ಧಾರಕ್ಕೆ ಮಕ್ಕಳನ್ನ, ಅದರಲ್ಲೂ ಹದಿಹರೆಯದ ಮಕ್ಕಳನ್ನ ದೂಕ್ಲಿಕ್ಕೆ ಸಾಧ್ಯವಾ ಅಂತ? ಹೌದು ಅಂತಾನೆ ಹೇಳ್ಬೋದು. ಇವತ್ತು ನಡೀತಾ ಇರೋ ಘಟನೆಗಳು ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. 17 ವರ್ಷ ಅಲ್ಲ, ಇನ್ನೂ ಕಡಿಮೆ ವಯಸ್ಸಿನ ಮಕ್ಕಳುಗಳು ಸೂಸೈಡ್ ಮಾಡ್ಕೊಳ್ತಿರೋದನ್ನ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಸಾವು ಅನ್ನೋದು ಎಷ್ಟು ಭಯ ತರಿಸುವಂತಹ ಒಂದು ವಿಚಾರ. ಅದಕ್ಕೆ ಮುನ್ನುಗ್ತಾರೆ ಅಂತಂದ್ರೆ ಅಷ್ಟೊಂದು ಮಾನಸಿಕವಾಗಿ ಇವತ್ತು ನರಳಾಡ್ತಿದ್ದಾರೆ ಅನ್ನೋದು ಈ ಘಟನೆಗಳು ಸಾಕ್ಷೀಕರಿಸುತ್ತೆ, ಹಾಗೆ ಮಾಡುತ್ತೆ. ಎಲ್ಲೋ ಒಂದ್ ಕಡೆ ಗಟ್ಟಿತನ ಇವತ್ತಿನ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇದೆ. ಅಂದ್ರೆ ಲೈಫಿನ ಏರುಪೇರುಗಳು ಅಥವಾ ಸಮಸ್ಯೆಗಳು, ಇದನ್ನ ಹೇಗೆ ನೋಡ್ಬೇಕು, ಹೇಗ್ ಪರ್ಸೀವ್ ಮಾಡಬೇಕು, ಹೇಗ್ ಡೀಲ್ ಮಾಡಬೇಕು ಈ ಏರುಪೇರುಗಳನ್ನ ಅನ್ನೋದನ್ನ ಸ್ವೀಕರಿಸೋದು ಎಲ್ಲೋ ಒಂದ್ ಕಡೆ ಗೊತ್ತಾಗ್ತಾ ಇಲ್ಲ, ಹ್ಯಾಂಡಲ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಜೊತೆಗೆ ತುಂಬಾ ಬೇಗನೆ ಒಂಟಿತನ, ಅದಾದ್ಮೇಲೆ ಲೈಫ್ ಅಂತಂದ್ರೆ ಅದಕ್ಕೊಂದು ಅರ್ಥ ಇಲ್ಲ, ಈ ತರದ ಒಂದು ವಿಚಾರಗಳು ತುಂಬಾ ಕಡಿಮೆ ವಯಸ್ಸಿಗೆ ಬರ್ತಾ ಇದೆ. ಏನೂ ಇಲ್ಲ, ಏನಿದೆ, ಆ ಥರದ ಒಂದು ಕ್ವೆಶ್ಚನ್ಸ್ಗಳು ಬರ್ತಾ ಇದೆ. ಸಣ್ಣ ಸಣ್ಣ ವಿಚಾರಗಳು ಜೊತೆಗೆ ದೊಡ್ಡ ವಿಚಾರಗಳು ಎರಡೂ ಕೂಡ ಹ್ಯಾಂಡಲ್ ಮಾಡಕ್ಕಾಗದೆ ಈ ಥರದ ನಿರ್ಧಾರಗಳು ತಗೊಳ್ತಿರೋದು ಸುಮಾರಷ್ಟು ಬೆಳಕಿಗೆ ಬರ್ತಾ ಇದೆ. ಈ ಥರ ಸಿಚುಯೇಷನ್ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಹೇಳಿ, ಯಾಕಂದ್ರೆ ಈಗ ನಾವು ಈ ಸುದ್ದಿಯಲ್ಲಿ ವಿಶೇಷವಾಗಿ ಗಮನ ಕೊಡೋದಾದ್ರೆ ಆಕೆ ತಾಯಿ ಜೊತೆಯಲ್ಲಿದ್ಲು, ತಾಯಿ ಕೂಡ ಸಾಕಷ್ಟು ಕಷ್ಟದಲ್ಲಿ ಇರೋ ಸಾಧ್ಯತೆ, ಯಾಕಂದ್ರೆ ಗಂಡನಿಂದ ದೂರ ಆಗಿದ್ದಾರೆ, ಕೆಲಸ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಮಗಳನ್ನ ಸಾಕ್ತಿದ್ದಾರೆ. ಸೊ ಈ ಇಮೋಷನಲ್ ಸಪೋರ್ಟ್ ಅನ್ನೋದು ತಾಯಿ ಕಡೆಯಿಂದ ಹೇಗೆ ಸಿಕ್ಕಿರಬಹುದಾಗಿತ್ತು ಅಂತ? ಇದಕ್ಕೆ ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಬೇರೆ ಬೇರೆ ರೀತಿಯಲ್ಲಿ ಇರ್ತಾರೆ. ಒಂದು ಸ್ಟ್ಯಾಂಡರ್ಡ್ ರೀತಿ ಎಲ್ಲರಿಗೂ ಹೊಂದಾಣಿಕೆ ಆಗತ್ತೆ ಅಂತ ಸೈಕಾಲಜಿಲಿ ಯಾವತ್ತೂ ಹೇಳಲಿಕ್ಕಾಗಲ್ಲ. ಆದ್ರೆ ಒಂದೇನಪ್ಪ ಅಂತಂದ್ರೆ ಟೀನೇಜ್ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಇರ್ಬೇಕಾಗತ್ತೆ. ಯಾಕಂತಂದ್ರೆ ಟೀನೇಜ್ ಅಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ ತುಂಬಾ ಆಗ್ತಾ ಇರುತ್ತೆ. ಆಗೇನಾಗತ್ತೆ, ಕಡ್ಡಿನೂ ಗುಡ್ಡ ಆಗಿ ಕಾಣಿಸುತ್ತೆ. ಆ ತರದ ಒಂದು ಮನಸ್ಥಿತಿ ಬಂದಿರುತ್ತೆ. ಜೊತೆಗೆ ಈಗೋ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಐಡೆಂಟಿಟಿ ಕ್ರಿಯೇಟ್ ಆಗ್ತಾ ಇರುತ್ತೆ. ನಾನು ನನ್ನನ್ನ ಹೀಗೆ ನಡೆಸ್ಕೊಳ್ಬೇಕು, ನನಗೆ ಗೌರವ ಬೇಕು, ನನ್ನನ್ನ ಹೇಗ್ ಬೇಕು ಹಾಗೆ. ಈಗ ಚಿಕ್ಕ ವಯಸ್ಸಲ್ಲಿ ಮೇ ಬಿ ರೂಢಾಗಿ ಮಾತಾಡ್ತಿರ್ಬೋದು ಅಥವಾ ಒಂದೆರಡು ಏಟು ಹೊಡಿಬಹುದು. ಅದೇ ಒಂದು ಹಂತ ಟೀನೇಜ್ ಬಂದ ತಕ್ಷಣ ಅದೆಲ್ಲ ನನ್ಗಾಗಲ್ಲ, ನನ್ನನ್ನು ಮತ್ತೊಬ್ಬ ಒಂದು ಇಂಡಿವಿಜುವಲ್ ಆಗಿ ಸರಿ ಸಮಾನವಾಗಿ ಟ್ರೀಟ್ ಮಾಡಬೇಕು ಅನ್ನುವಂತಹ ಒಂದು ಮೈಂಡ್ ಡೆವಲಪ್ ಆಗ್ತಾ ಹೋಗುತ್ತೆ. ನಮ್ಮನ್ನ ಇಂಡಿವಿಜುವಲ್ ಆಗಿ ಬದಲಾಯಿಸುವಂತಹ ಒಂದು ಪ್ರಾಕೃತಿಕ ಒಂದು ಕ್ರಮ ಆ ಹಂತದಲ್ಲಿ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಯಾವುದೇ ಪೋಷಕರಾಗ್ಲಿ ಅವರ ಮಕ್ಕಳಿಗೆ ಕಿವಿ ಆಗೋದು ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನನ್ನನ್ನು ಮಾತ್ರ ನೀನ್ ಕೇಳಿಸ್ಕೊ, ಯು ಡೂ ಆಸ್ ಐ ಸೇ ಅನ್ನುವಂತಹ ಅಧಿಕಾರದಿಂದ ಹೊರಗೆ ಬಂದು ನಿಮ್ಗೇನಾಗ್ತಾ ಇದೆ, ಓಕೆ ನನ್ಗೆ ಅರ್ಥ ಆಗ್ತಾ ಇದೆ, ಇದು ನಿನ್ಗೆ ಇಷ್ಟ ಆಗ್ಲಿಲ್ವಾ, ಓಕೆ ಇದು ನಿನಗ್ ಬೇಕಾ, ಇದು ಬೇಡವಾ, ಈ ತರದ ಅವ್ರಿಗೂ ಬಾಯಿ ಇದೆ. ಅಂಡ್ ಅದಕ್ಕೆ ನಾವು ಕಿವಿ ಆಗ್ಬೇಕು ಅನ್ನೋದು ಎಲ್ಲದಕ್ಕಿಂತ ಅಗ್ರಸ್ಥಾನದಲ್ಲಿ ಬರುತ್ತೆ. ಮೋಸ್ಟ್ ಆಫ್ ದ ಪ್ಲೇಸ್ ಎಲ್ಲಿ ಆ ಮಕ್ಕಳಿಗೆ ಆ ಸ್ಪೇಸ್ ಇರುತ್ತೆ, ಅವರ ಅಭಿಪ್ರಾಯ, ಅನಿಸಿಕೆ ಅದನ್ನ ಹಂಚ್ಕೊಳ್ಳೋ ಅಂಥದ್ದು. ಜೊತೆಗೆ ಅದಕ್ಕೆ ಮನ್ನಣೆ, ಓಕೆ ನಿಂಗೆ ಹಿಂಗಾಯ್ತು, ನನ್ಗೆ ಅರ್ಥ ಆಯ್ತು, ಆ ಥರದ ಒಂದು ಮನ್ನಣೆ ಸಿಗುತ್ತೆ. ದಟ್ ವಿಲ್ ಬಿ ಅನ್ ಹೆಲ್ದಿ ಅಟ್ಮಾಸ್ಫಿಯರ್ ಅಂತ ಮಕ್ಕಳು ಆದಷ್ಟು ಅವರೇ ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾರೆ. ಅಂಡ್ ದಟ್ ಬಿಕಮ್ಸ್ ಒನ್ ಆಫ್ ದ ಕೀ ಪಾಯಿಂಟ್ ಎನಿ ಆಫ್ ದ ಪೇರೆಂಟಿಂಗ್ ಅಲ್ಲಿ. ಈ ಕೇಳಿಸ್ಕೊಳ್ಳೋದು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಎಸ್ಪೆಷಲಿ ಟೀನೇಜ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ರೈಟ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿ.